ಪಾಪ ನಮ್ಮ ಬುಲೆಟ್ ಪ್ರಕಾಶ್ ಅವರೆಲ್ಲ ಇವತ್ತು ಬೆಳಿಗ್ಗೆನೆ ಒಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಬೆಳಿಗ್ಗೆನೆ ಕಾಲು ಸೂಪು, ಬೋಟಿ, ಇಡ್ಲಿ, ಅದೇನೇನೋ 10 ಐಟಮ್ ತರಿಸಿದ್ದೆ. ಪಾಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ. ಏನಪ್ಪ ಇಷ್ಟು ಒಳ್ಳೆ ತಿಂಡಿ ತರಿಸ್ಬಿಟ್ಟವನೇ ಅಂತ ಆಟ. ಮಧ್ಯಾಹ್ನ ಆಚೆ ಹೋಗ್ಬೇಕು ನಾವು ಬಾಗ್ಲಾಕ್ಬಿಟ್ಟವ್ರೆ ಅಂತ ಒಂದು ಆಡಿಟೋರಿಯಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಪೇಮೆಂಟ್ ಕಟ್ಟಿಲ್ಲ ಅಂದ್ಬಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು. ಸೊ ಆಗ ಬೆಳಿಗ್ಗೆ ಇಡ್ಲಿ ಇದಕ್ಕೆ ಆಮೇಲೆ ಅಣ್ಣ 10,000 ಕೊಡಿ ಇಲ್ಲಿ ಅಂದೆ. ಇದಕ್ಕೇನಪ್ಪ ಇಡ್ಲಿ ತಿನ್ಸಿದ್ದು ಬೆಳಿಗ್ಗೆ ಬೋಟಿ ಗಿಟ್ಟಿ. ಸೊ ಸಚ್ ಎ ವಂಡರ್ಫುಲ್ ಡೇಸ್ ಬಿಕಾಸ್ ನನ್ನ ಜೊತೆ ಇರೋರೇ ಅಂತ ನನ್ನನ್ನು ಯಾವಾಗಲೂ ಪುಷ್ ಮಾಡ್ತಾ, ಒಳ್ಳೇದು ಹೇಳ್ತಾ, ನಾನು ಏನೇ ಕೇಳಿದ್ರು ಕೊಡ್ತಾ ಬೆಳೆಸಿದಂಥ ಅಣ್ಣ ರಘುವಣ್ಣ. ಸೊ ಇದೇ ವೇದಿಕೆಗೆ ಅಣ್ಣ ನಮ್ಮ ಚೇತನ್ ಅವ್ರು ಬಂದಿದ್ದಾರೆ, ಮೈನಾ ಚೇತನ್. ಕರೆಯೋಣ. ಪ್ಲೀಸ್ ವೆಲ್ಕಮ್ ಚೇತನ್. ಎಸ್, ಇದಂಗಿದೆ ಬಿಳಿ ಬಿಳಿ ಆಗ್ಬಿಟ್ಟಿದ್ದೀರಾ ಇದು. ವೆಲ್ಕಮ್ ನಮ್ಮ ನಾಗಶೇಖರ್ ಅವರ ಮೈನಾ ಚಿತ್ರದ ನಾಯಕರು, ಹಾಗೂ ಅವರಿಗೋಸ್ಕರ ಮೈನಾ ಟೂನು ಮಾಡ್ತೀನಿ ನೆಕ್ಸ್ಟ್. ಎಸ್. ಸೊ ಈಗ ವೇದಿಕೆ ಮೇಲೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣ ಬಂದಿದ್ದಾರೆ, ನಮ್ಮ ಎಸ್ ಮಹೇಂದರ್ ಸರ್ ಇದ್ದಾರೆ, ಮಂಜುನಾಥ್ ಸಾಹೇಬ್ರಿದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ. ಸೊ ಎಲ್ಲ ನನ್ನ ಆತ್ಮೀಯರಿಗೂ ಬಂದಿರುವ ಎಲ್ಲರಿಗೂ ಇನ್ನೊಂದು ಸಾರಿ ವೆಲ್ಕಮ್ ಮಾಡ್ತಾ, ಚೇತನ್ ಬ್ರದರ್, ಲೆಟ್ಸ್ ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜು ವೈಟ್ಸ್ ಗೀತಾ 2 ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ನಾಗಶೇಖರ್ ಸರ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಛಲವಾದಿ ಕುಮಾರ್ ಸರ್ ಹುಡ್ದಬ್ಬ ಇವತ್ತು, ಅವ್ರಿಗೂ ಒಂದು ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ. ಈ ಸಿನಿಮಾ ಸಂಜು ವೈಟ್ಸ್ ಗೀತಾ 2ನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ. ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ, ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮಗೆ ಗೊತ್ತಿದೆ. ಬಟ್ ಅದ್ರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ. ಈ 2 ಗುಣಗಳಿರೋದು ಭಾಳ ವಿರಳ, ಭಾಳ ವಿಶೇಷ. ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ. ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ, ಉತ್ತಮ ಸಿನಿಮಾ ರಂಗ. ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ. ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ. ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ. ಅವರ ಸಿನಿಮಾಗಳನ್ನ ಅದಿದೆ. ನಾನು ಕೂಡ ಸಂಜು ವೈಟ್ಸ್ ಗೀತಾ 2 ಕತೆ ಕೇಳಿದ್ದೀನಿ, ಭಾವನೆಗಳು ಖಂಡಿತ ಮುಟ್ಟುತ್ತೆ. ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ. ಕಿಟ್ಟಿ, ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತು ಛಲವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಸತ್ಯ ಹೆಗಡೆ ಸರ್ ಮೈನಾ ಥರನೇ ಈ ಸಿನಿಮಾದ್ರು ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೆಯೇ ನಾಗಶೇಖರ್ ಸರ್ ಏನು ನೆಕ್ಸ್ಟ್ ಕೈ ಎತ್ಕೊಂಡಿದ್ದಾರೆ ಮತ್ತು ಛಲವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು. ಅದು ಭೀಮಾ ಕೋರೆಗಾವಲಿನ ಕಾನ್ಸೆಪ್ಟು. ನನಗೆ ಭಾಳ ಸಂತೋಷ ಆಗುತ್ತೆ. ಈ ಭೀಮಾ ಕೋರೆಗಾವಲಿನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು. ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ. ನಾನು ಕೂಡ ನಾಳೆ ಇದೇ January 1st ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ. ಸೊ ಭೀಮಾ ಕೋರೆಗಾವನ್ನ ಆಚರಿಸೋಕ್ಕೆ. ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ. ಛಲವಾದಿ ಕುಮಾರ್ ಅವರು ಇಂಥ ಒಳ್ಳೆಯ ಸಿನಿಮಾಗಳು ಮಾಡ್ತಾ ಇದ್ವಿ. ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು. ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು. ಅದನ್ನು ಯಾವತ್ತೂ ಮರೆಯಲ್ಲ. ನಾವು ಒಳ್ಳೆ ಸಿನಿಮಾ ಮಾಡೋಣ ಸರ್. ಸಂಜು ವೈಟ್ಸ್ ಗೀತಾ 2 ಆದಮೇಲೆ ಮೈನಾ 2 ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ. ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ, ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ. ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ. ಸೊ ಅಂಥ